ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ 2/6/2025ರಂದು ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕ್ಷೇತ್ರದಲ್ಲಿ ದಶಕಗಳಿಂದ ಉಳಿದ ಜನರ ಬೇಡಿಕೆಗಳನ್ನು ಈಡೇರಿಸಿ ಇತಿಹಾಸದಲ್ಲಿ ಉಳಿಯುವಂತಹ ಕೆಲಸ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿದ್ದೇನೆ. ಜನರ ತೊಂದರೆಯನ್ನು ಗಮನಿಸಿ ಅದಕ್ಕೆ ಅಗತ್ಯಕ್ಕನುಗುಣವಾಗಿ ಕ್ಷೇತ್ರದ ಪ್ರತಿ ಗ್ರಾಮಗಳ ಊರು ಕೇರಿಗಳನ್ನು ಸುತ್ತಿ ಜನಸಾಮಾನ್ಯರಿಗೆ ನಾನು ಪ್ರತಿದಿನ ಸಿಗುವುದರಿಂದ ನನ್ನ ಬಳಿ ಬಂದು ಸಮಸ್ಯೆಗಳನ್ನು ಹೇಳುತ್ತಿದ್ದಾರೆ. ಆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಎಂದರು. ವಿವಿಧ ಕಾಮಗಾರಿ ಭೂಮಿ ಪೂಜೆ. ಕುಕ್ಕುಪ್ಪಿ ಅಡವಿ ಸೂರವ್ವನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ 50 ಲಕ್ಷ ವೆಚ್ಚದಲ್ಲಿ. ಮೊರಬ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ 1,20,00,000 ವೆಚ್ಚದಲ್ಲಿ. ಬಡೇಲಡಕು ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ 1,50,00,000 ವೆಚ್ಚದಲ್ಲಿ. ಈಚಲಬೊಮ್ಮನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ 1 ಕೋಟಿ ವೆಚ್ಚದಲ್ಲಿ. ಮರಬಾನಹಳ್ಳಿ, ಈಚಲಬೊಮ್ಮನಹಳ್ಳಿ, ಜಂಗಮಸವೇನಹಳ್ಳಿ, ಶಿವಪುರ, ಕೈವಾಲಾಸ್ಯಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕೊಠಡಿ ನಿರ್ಮಾಣ 1 ಕೋಟಿ ವೆಚ್ಚದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕುಕ್ಕುಪ್ಪಿ, ಮೊರಬ, ಬಡೇಲಡಕು, ಶಿವಪುರ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸದಸ್ಯರು, ಆಯಾ ಗ್ರಾಮಗಳ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಚ್, ನಾಗಲಾಪುರ, ವಿಜಯನಗರ ಜಿಲ್ಲಾ. ಸರ್ ಹಾಕ್ರೆ ಕೈ ಬಿಡ್ರಿ ಸರ್, ಒಬ್ರು ಹಾಕ್ರಿ, ಕೈ ಬಿಡ್ರಿ, ಸರ್ ಇಲ್ಲಿ ನೋಡಿ. ಓಕೆ ಸರ್, ಓಕೆ. ಸರ್ವ ಸದಸ್ಯರು ಮತ್ತು ನಮ್ಮ ಹಿರಿಯ ಮುಖಂಡರುಗಳು, ಎಲ್ಲ ಊರಿನ ಹಿರಿಯರು, ವಿದೇಶಿಗಳಿಗೆ, ಎಲ್ಲ ಮಾಧ್ಯಮಿಕರಿಗೆ ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಅಂಗನವಾಡಿ ಕಟ್ಟಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ಈಗ ನಾವು ನಮ್ಮ ಅವಧಿಯಲ್ಲಿ 2 ವರ್ಷದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹೊಸ ಕಟ್ಟಡಗಳಿಗೆ ನಾವು ಅನುಮೋದನೆ ಕೊಟ್ಟು ಈಗಾಗಲೇ ಸುಮಾರು ಮುಗಿದೋಗಿದ್ದಾವೆ. ಈಗ DMFಲ್ಲಿ 12 ಕಟ್ಟಡಗಳು ಮತ್ತು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ 12 ಕಟ್ಟಡಗಳು ತಗೊಂಡು ಈಗ 1 ವರ್ಷದಲ್ಲಿ 25 ಕಟ್ಟಡಗಳು ಇಲಾಖೆಯಿಂದನೂ 4 ಬಂದಿದೆ. ಸುಮಾರು 30 ಕಟ್ಟಡಗಳು ಇದೆ 1 ವರ್ಷ, ಸುಮಾರು 60ಕ್ಕೂ ಹೆಚ್ಚು. ಒಟ್ಟಿನ ಇಷ್ಟೇ ಮಹಿಳಾ ಮಕ್ಕಳ ಕಲ್ಯಾಣದ ಇಲಾಖೆಯ ಅಂಗನವಾಡಿ ಕಟ್ಟಡಗಳು ಯಾವುದೇ ಸಮುದಾಯ ಭವನಗಳಲ್ಲಿ, ಖಾಸಗಿ ಕಟ್ಟಡಗಳಲ್ಲಿ, ಬಾಡಿಗೆ ಕಟ್ಟಡಗಳಲ್ಲಿ ಮತ್ತು ಬಾಡಿಗೆ ಕಟ್ಟಡಗಳಲ್ಲಿ ಇರಬಾರ್ದು, ಸ್ವಂತ ಕಟ್ಟಡದಲ್ಲಿ ಇರಬೇಕು. ಅವ್ರಿಗೆ ಒಂದು ಸುಸಜ್ಜಿತವಾದ ಕೊಠಡಿಗಳು ಮತ್ತು ಅವ್ರಿಗೆ ಮಕ್ಕಳಿಗೆ ಉಪಯುಕ್ತವಾದಂಥ ಸೂಕ್ತವಾದ ಜಾಗ ಇರಬೇಕನ್ನೋ ಒಂದು ಉದ್ದೇಶದಿಂದ ಸುಮಾರು 20 ವರ್ಷದಲ್ಲಿ ಆಗಂಥ ಕೆಲಸನ ಕೇವಲ 2 ವರ್ಷದಲ್ಲಿ 60ಕ್ಕೂ ಹೆಚ್ಚು ಹೊಸ ಅಂಗನವಾಡಿ ಶಾಲೆಗಳಿಗೆ ನಾವು ಜಾಗ ಕೊಟ್ಟು ಇವತ್ತು ಅನುದಾನ ಕೊಟ್ಟು ಇವತ್ತು ಭೂಮಿ ಪೂಜೆಗಳು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಮ್ಮ ಕಕ್ಕುಪ್ಪಿ ಗ್ರಾಮ ಕೂಡ ಒಂದು. ಸೊ ಇಲ್ಲಿ ಇದನ್ನೇ ಇರೋ ಜಾಗನ ತೆಗೆದು ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡನ ನಾವು ಮಾಡ್ತೀವಿ. ಸೊ ಆರೋಗ್ಯ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿ ಕಟ್ಟಡ ಕಟ್ಟಿ ಅವ್ರಿಗೆ ರಕ್ಷಣೆಗೆ ಮತ್ತು ಅವ್ರಿಗೆ ಎಲ್ಲ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹಾಕಬೇಕಂತ ಹೇಳ್ಬಿಟ್ಟು ಒಳ್ಳೆ ಸುಸಜ್ಜಿತವಾದ ಇದು. ಬೇರೆ ಮುಂಚೆ ಎಲ್ಲ 16 ಲಕ್ಷ 18 ಲಕ್ಷ ಅನುದಾನ ಇರ್ತಿತ್ತು. ಈಗ 25 ಲಕ್ಷ ಅನುದಾನ ಕೊಟ್ಟು ಒಳ್ಳೆ ಕಾಂಪೌಂಡು, ಒಳ್ಳೆ ರೀತಿ ಇನ್ನೂ ಬೇಕಾಗಂಥ ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಒಳ್ಳೆಯ ಕಟ್ಟಡ ಮಾಡೋಕ್ಕೆ ನಾವು ಇವತ್ತು ಭೂಮಿ ಪೂಜೆಗೆ ಶುರು ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಮೀರ್ ಅಹಮದ್ ಖಾನ್ ಅವರು, ನಮ್ಮ ಸರ್ಕಾರದ ಹಿರಿಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೊಂದು ವಿಶೇಷ ಕಾಳಜಿಯಿಂದ ಇವತ್ತು ನಮಗೆ ಸುಮಾರು ಕೇಳಿದ ಕೂಡಲೇ 12 ಕಟ್ಟಡಗಳನ್ನ DMF ಅನ್ನೋದಲ್ಲಿ ಅವರು ಒದಗಿಸಿದ್ದಾರೆ. ಈಗಾಗಲೇ ನಾವು ಒಂದು 4-5 ಭೂಮಿ ಪೂಜೆ ಮಾಡಿದ್ದೀವಿ. ಇವತ್ತು ಒಂದು 4-5 ಇದ್ದಾವೆ. ನಾಳೆ ಉಳಿದಿದ್ದು ಕೂಡ ಮಾಡ್ತೀವಿ. ಸೊ ಅದರಲ್ಲಿ ಇವತ್ತು ಕಕ್ಕುಪ್ಪಿ ಇವತ್ತು ಮಾಡ್ತಾಯಿದ್ದೀವಿ.